ನಮಸ್ಕಾರ ವೀಕ್ಷಕರೇ. ಸತ್ಯಮೇವ ಜಯತೆ ಇದು ಕೇವಲ ಒಂದು ವಾಕ್ಯವಲ್ಲ. ಭಾರತ ದೇಶದ ಹೃದಯ, ಸಂವಿಧಾನದ ಮೌಲ್ಯ, ನ್ಯಾಯ, ಸಮಾನತೆ, ಮಾನವೀಯತೆಯ ಪ್ರತೀಕ. ಆದರೆ ಇಂದು ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಅದಕ್ಕೆ ಪರ್ಯಾಯವಾಗಿ ಕೇಳಿಬರುತ್ತಿರುವ ಘೋಷಣೆ ಶಸ್ತ್ರಮೇವ ಜಯತೆ. ಅಂದರೆ ಸತ್ಯವಲ್ಲ, ಶಸ್ತ್ರಗಳೇ ಜಯ ತರುತ್ತವೆ ಎಂಬ ಅಪಾಯಕಾರಿ ಮಾತುಗಳು, ಪ್ರಚೋದನಕಾರಿ ಹೇಳಿಕೆಗಳು ಕೇಳಿಬರುತ್ತಿವೆ. ಹೌದು, 25 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿದ್ದ, ವಿಶ್ವ ಹಿಂದೂ ಪರಿಷತ್ನ ನಾಯಕತ್ವದಲ್ಲಿದ್ದ ಮಧುರಾಮ್ ಶರಣ್ ಶಿವ ಪ್ರಚೋದನಕಾರಿ ಮಾತುಗಳನ್ನ ಆಡುತ್ತಲೇ ಇದ್ದಾರೆ. ಇಂದು ಮಹಾರಾಜ್ ಜಿ ಎಂಬ ಹೆಸರಿನಲ್ಲಿ ಶಸ್ತ್ರಧಾರಿ ಯಾತ್ರೆಗಳ ಮುಖಾಂತರ ಜನರಲ್ಲಿ ದ್ವೇಷ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ. 2024 ಅಕ್ಟೋಬರ್ನಲ್ಲಿ ಸನ್ಯಾಸ ಸ್ವೀಕರಿಸಿದ ಬಳಿಕ ಕಾನ್ಪುರದಲ್ಲಿ ಶಿವಶಕ್ತಿ ಅಖಾಡ ಸ್ಥಾಪಿಸಿದ ಮಧುರಾಮ್ ಶರಣ್ ಶಿವ ಉತ್ತರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ 200ಕ್ಕೂ ಹೆಚ್ಚು ಶಸ್ತ್ರಧಾರಿ ಪಾದಯಾತ್ರೆಗಳನ್ನು ನಡೆಸಿದ್ದಾರೆ. ಈ ಯಾತ್ರೆಗಳ ಉದ್ದೇಶ ಸ್ಪಷ್ಟ: ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂಬ ಭಯವನ್ನ ಹರಡಿ ಯುವಕರನ್ನು ಶಸ್ತ್ರ ಹಿಡಿಯಲು ಸಿದ್ಧಪಡಿಸಲಾಗುತ್ತಿದೆ. 18ರಿಂದ 30 ವರ್ಷದ ಯುವಕರಿಗೆ ಉದ್ದೇಶಿಸಿ ಮಾತನಾಡುವ ಭಾಷಣಗಳಲ್ಲಿ ನಾವು ಕತ್ತರಿಸುತ್ತೇವೆ, ಅಧರ್ಮಿಗಳನ್ನು ನಾಶ ಮಾಡಬೇಕು, ಅವರ ಮೇಲೆ ಗುಂಡು ಹಾರಿಸಬೇಕು ಎಂದು ಇತರ ಧರ್ಮಗಳ ಮೇಲೆ ದ್ವೇಷ ಬಿತ್ತುವ ಭಾಷಣ ಮಾಡುತ್ತಲೇ ಇದ್ದಾರೆ. ಇತ್ತೀಚೆಗೆ ಜನವರಿ 10ರಂದು ಇಂತಹದೇ ದ್ವೇಷ ಭಾಷಣ ಮಾಡಿದ್ದಾರೆ. ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯಗಳ ವಿರುದ್ಧ ಸಾಮಾಜಿಕ ಹಾಗೂ ಆರ್ಥಿಕ ಬಹಿಷ್ಕಾರಕ್ಕೆ ಇಲ್ಲಿ ಕರೆ ನೀಡಲಾಗಿದೆ. ಹೋರಾಡಲು ಆಗದಿದ್ದರೆ ಆರ್ಥಿಕ ಬಹಿಷ್ಕಾರ ಮಾಡಿ. ಬಹಿಷ್ಕಾರ ಹಿಂಸೆಯ ಮೊದಲ ಹೆಜ್ಜೆ ಎಂಬುದು ಇತಿಹಾಸಕ್ಕೆ ತಿಳಿದ ಸತ್ಯ. ಯಾವುದೇ ಸಮುದಾಯವನ್ನ ಶತ್ರು ಎಂದು ಗುರುತಿಸಿದ ಕ್ಷಣದಿಂದಲೇ ಹಿಂಸೆ ಮಾಡಿ ಎಂದು ಕರೆ ನೀಡಲಾಗಿದೆ. ಕರ್ನಾಟಕದಲ್ಲಿಯೂ RSS ನಾಯಕರಾದ ಕಲ್ಲಡ್ಕ ಪ್ರಭಾಕರ್ ಭಟ್, ಜಗದೀಶ್ ಕಾರಂತ್, ಚಕ್ರವರ್ತಿ ಸೂಲಿಬೇಲೆ, ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಬಹಳಷ್ಟು ಹಿಂದುತ್ವ ಸಂಘಟನೆಯ ನಾಯಕರು ದ್ವೇಷ ಭಾಷಣ ಮಾಡುವುದನ್ನು ನೋಡುತ್ತಿದ್ದೇವೆ. ಕೊಂದವನು ಮುಸ್ಲಿಂ ಆಗಿದ್ದರೆ ಕೋಮು ದ್ವೇಷದ ಭಾಷಣ ಮಾಡುತ್ತಾರೆ. ಕೊಂದವನು ಹಿಂದುವಾಗಿದ್ದರೆ ಅವನಿಗೆ ಆರತಿ ಎತ್ತಿ ಮತ್ತೊಂದು ಕೊಲೆ ಮಾಡಲು ಪ್ರೇರಣೆ ನೀಡುವ ಘಟನೆಗಳನ್ನು ನೋಡುತ್ತಲೇ ಇದ್ದೇವೆ. ಕಾನೂನು ತಜ್ಞರ ಪ್ರಕಾರ ಈ ಭಾಷಣಗಳನ್ನು ಮಾಡುವುದು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ಗಳಾದ 196, 197, 299 ಮತ್ತು 351 ಅಡಿಯಲ್ಲಿ ಅಪರಾಧ. ದ್ವೇಷ ಭಾಷಣ ಮಾಡಿದವರ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ FIR ದಾಖಲಿಸಬೇಕು, ದೂರುಗಳಿಗಾಗಿ ಕಾಯಬೇಕಿಲ್ಲ ಎಂದು ಸುಪ್ರೀಂ ಕೋರ್ಟ್ 2023ರಲ್ಲಿ ಆದೇಶ ಹೊರಡಿಸಿದೆ. ಆದರೆ ಇನ್ನೂ ದ್ವೇಷ ಭಾಷಣಗಳು ನಿಂತಿಲ್ಲ. ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಆರ್ಗನೈಸ್ಡ್ ಹೇಟ್ ಸರ್ವೆ ಪ್ರಕಾರ 2025ರಲ್ಲಿ ದ್ವೇಷ ಭಾಷಣ ಘಟನೆಗಳ ಸಂಖ್ಯೆ 1318ಕ್ಕೆ ತಲುಪಿದೆ. 2024ಕ್ಕೆ ಹೋಲಿಕೆ ಮಾಡಿದರೆ ಆ ಸಂಖ್ಯೆ ಹೆಚ್ಚಳವಾಗಿದೆ. 1165 ದ್ವೇಷ ಭಾಷಣಗಳನ್ನು 2024ರಲ್ಲಿ ಮಾಡಲಾಗಿತ್ತು. ದುರಂತ ಎಂದರೆ ಕ್ರಮ ತೆಗೆದುಕೊಳ್ಳಬೇಕಾಗಿರುವ ಪೊಲೀಸರೇ ಅನೇಕ ಕಡೆಗಳಲ್ಲಿ ದ್ವೇಷ ಭಾಷಣ ಮಾಡುತ್ತಿರುವವರನ್ನ ಸನ್ಮಾನಿಸಿದ್ದಾರೆ. ಧರ್ಮದ ಹೆಸರಿನಲ್ಲಿ ಹಿಂಸೆಗೆ ಪ್ರಚೋದನೆ, ದ್ವೇಷ ಭಾಷಣಗಳ ಮೂಲಕ ಗಲಭೆ ಎಬ್ಬಿಸುವುದು, ಶಸ್ತ್ರಧಾರಿ ಯಾತ್ರೆ ನಡೆಸುವುದು ಏನನ್ನ ಸೂಚಿಸುತ್ತದೆ? ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ಲವೇ? ಸಂವಿಧಾನದ ಆಶಯವನ್ನ ರಕ್ಷಿಸಲು ಸರಕಾರಗಳು ಸಿದ್ಧರಿಲ್ಲವೇ? ಈ ಪ್ರಶ್ನೆಗಳಿಗೆ ಆಳುವವರೇ ಉತ್ತರ ನೀಡಬೇಕಿದೆ. ದ್ವೇಷ ಬಿತ್ತುವವರ ಬಾಯಿಗೆ ಸರಕಾರಗಳು ಆದಷ್ಟು ಬೇಗ ಬೀಗ ಹಾಕಲಿ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.